ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಟೈಮ್ ಎದ್ದೊಳತ್ತಲ್ಗ 5 ಕಾಲ ಆಯಿತು. ಸೇಮ್ ಅದೇ, ಒಂದು ಗ್ಲಾಸ್ ಬಿಸಿನೀರು, ಒಂದು ಸ್ವಲ್ಪ ಹೊತ್ತು ವಾಕಿಂಗು, ಒಂದು 5 ನಿಮಿಷ. ಅಷ್ಟೊತ್ತಾಗ ಪ್ರಪಂಚ ಒಂಥರ ತಣ್ಣಗೆ ಇರ್ತೈತೆ, ಕೂಲಾಗಿ. ಬಿಸಿನೀರು ರೆಡಿ ಆಯಿತು, ಕುದೀತೈತೆ ನೀರು. ಕುದಿಯೋ ಥರ ಇಕ್ಕೋಬೇಡ, ಲೈಟಾಗಿ ಬಿಸಿ ಇರಬೇಕಷ್ಟೇ, ಜಾಸ್ತಿ ಕುದಿಬಾರ್ದು ನೀರು. ಲೈಟಾಗಿ ಬಿಸಿ ಇದ್ದರೆ ಒಂದೇ ಸರಿ ಕುಡಿಯೋಕೆ ಒಳ್ಳೆಯದು, ಕರೆಕ್ಟಾಗಿರ್ತೈತೆ. ಆಡಿಸ್ಕೊಂಡು ಕುಡಿಬಾರ್ದು, ಹಂಗೆ ಒಂದೇ ಸರಿ ಕುಡಿಬೇಕಿದೆ ಬಿಸಿನೀರಲ್ಲ. ಅಂಬಾರಿನ ಎತ್ಕೊಂಡು ಜಿಮ್ಮಿನ ಕಡೆ ಪಯಣ ಸ್ಟಾರ್ಟು. ಅದು ಬೀಳಲ್ಲ, ಇದು ಸುಳ್ಳಲ್ಲ. ಹರ ಹರ ಮಹಾದೇವ. ಬಾಸ್ನ ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಎಲ್ಲ ಅವರೇ ತಾನೇ ನಡೆಸೋದು ಪ್ರಪಂಚ. ಅವರೇ ನೋಡ್ಕೊತಾರೆ ಎಲ್ಲ, ಏನೇನು ಕೊಡಬೇಕು, ಏನೇನು ಮಾಡಬೇಕು ಅಂತ. ಒಂಥರ ತಣ್ಣಗೆ ಇರ್ತೈತೆ ಇಷ್ಟೊತ್ತಾಗ ವಾತಾವರಣ, ಕೂಲಾಗಿ. ಎಲ್ರಿಗೂ ಇದೇ ಥರ ಮನಸ್ಸು ಕೂಡ ತಣ್ಣಗೆ ಇದ್ದರೆ ಎಷ್ಟೋ ಚೆನ್ನಾಗಿರ್ತೈತೆ ಪ್ರಪಂಚ. ಇವತ್ತು ಲ್ಯಾಟ್ಸು, ಆಮೇಲೆ ಬೈಸೆಪ್ಸು ಫುಲ್ ಕಾರ್ಡಿ ವರ್ಕೌಟ್ ಆಯಿತು. ಇದೇ ನಾವು ವರ್ಕೌಟ್ ಮಾಡೋ ಏರಿಯಾ. ಕೆಳಗಡೆ ಇರೋದು ಬಂದು ಕಾರ್ಡಿಗೆ ಇಷ್ಟ ಬಂದು ಕಾಳುಗಳು, ಆಮೇಲೆ 2 ಫುಲ್ ಬಾಯ್ಲು, 1 ಹಾಫ್ ಬಾಯ್ಲು ಕಾಳುಗಳು, ನಾಷ್ಟ. ಇದು ಏನೋ ವಿಶೇಷ ಅಂತೂ ಏನೂ ಇಲ್ಲ. ನೆಮ್ಮದಿಗೆ ಮಲ್ಕೊಂಡಿದ್ದೀನಿ ಹಸುಗಳ ಜೊತೆ, ಫ್ಯಾನ್ ಹಾಕ್ಕೊಂಡು ನೆಮ್ಮದಿಗೆ ತಣ್ಣಗೈತೆ. ಜಸ್ಟ್ ಇವಾಗ ತಾನೇ ಚಪಾತಿ ಬೀಟ್ರೋಟ್ ಪಲ್ಯ ತಿಂದೆ. 6:30 ಟೈಮು ಕರೆಕ್ಟಾಗಿ. ಚಪಾತಿ ತಿಂದ್ಬಿಟ್ಟು ಟೊಮೊಟೊ ಹಾಕ್ಬೇಕಾಯ್ತು ಹೋಟ್ಲ್ಕ. ಗಾಡಿ ಎತ್ಕೊಂಡು ರೆಡಿಯಾಗಿದ್ದೀನಿ, ಹೋಗ್ಬೇಕು. ಮಧ್ಯಾಹ್ನ ಏನೋ ಊಟ ತಿಂದಿಲ್ಲ. ಮಧ್ಯಾಹ್ನ ಬಂದು ಫಾಸ್ಟಿಂಗು ಅಂದಾಗನ ತಿಂದಿದ್ದು ಒಂದು 9:30ದಾಗ ನಾಷ್ಟ ತಿಂದೆ. ಆಮೇಲೆ 6:30ದಾಗ ಬೀಟ್ರೋಟ್ ಪಲ್ಯ ಚಪಾತಿ ತಿಂದೆ. ಇವತ್ತಕ್ಕೆ ಇಷ್ಟೇ ಡಯಟ್ ಪ್ಲಾನು, ಬೇರೆ ಏನು ತಿನ್ನೋಕೆ ಹೋಗಲ್ಲ. ಅದೇ ಇವಾಗ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಬಿಟ್ಟು ಒಂದು 9 ಗಂಟೆ ಗಂಟ, ಯಾಕಂದಾಗ 6:30ದಾಗ ಊಟ ತಿಂದಿದ್ದೀರಲ್ಲ, ಒಂದು 2 ಅವರ್ 3 ಅವರ್ ಗ್ಯಾಪ್ ಕೊಟ್ಟರೆ ಡೈಜೆಷನ್ ಆಗೋಕ್ಕೂ ವಾಕಿಂಗ್ ಮಾಡಿದ್ರೆ ಚೆನ್ನಾಗಿರ್ತೈತೆ. ನೋಡೋಣ, ಆಮೇಲೆ ಏನೋ ತಿಂದಾಗ ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದರೆ ಇವತ್ತಿನಕ್ಕಿಷ್ಟೇ. ಜೈ ಶ್ರೀರಾಮ್.